ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠರು ಯಾರು ಅರುಣ್ ಕುಮಾರ್ ಸಾಹೇಬ್ರು ನಾನು ಕೇಳ್ತಾ ಇದ್ದೀನಿ. ಮೂಳೆಗಳನ್ನ ಹೊರಗಡೆ ತಂದ ತಕ್ಷಣನೇ ಅವನು ಭೀಮಾ ಅನ್ನೋನು ಓಡಿ ಹೋಗ್ತಾನೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಓಡಿ ಹೋದ? ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ಲಿಲ್ವಾ ನಿಮಗೆ? ಓಪನ್ ಆಗಿ ನಾವು ಹೇಳ್ತಾ ಇದೀವಿ, ನೋಡಿ ಅಲ್ಲಿ ಗಲಾಟೆ ಆಗುತ್ತೆ, ಪೊಲೀಸರು ನೇಮಿಸ್ರಿ ಅಂತ ಹೇಳಿದ್ರೆ ಈಗ PSI ಹೇಳ್ತಾರೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಕತ್ತೆ ಕಾಯ್ತಾ ಇದಾರ? 12 ವರ್ಷದಿಂದ ಹಿಂದೆನೂ ಇದೇ ರೀತಿ ಮಾಡಿ ಪ್ರಕರಣವನ್ನು ಹಾಳು ಮಾಡಿದ್ದೇ ಇದೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು. ಈಗ ಮತ್ತದನ್ನೇ ಮಾಡ್ತಾ ಇದ್ದಾರೆ, ಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಹರ್ಷೇಂದ್ರ ಜೈನನ್ನ ಒದ್ದು ಒಳಗಡೆ ಹಾಕಬೇಕು, ಬರೀ ನೋಟಿಸ್ ಕೊಟ್ಟರೆ ಆಗುದಿಲ್ಲ. ಇದೇ ರೀತಿ ಏನಾದರೂ ಮಾಡಿದ್ರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ. ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ಧರ್ಮಸ್ಥಳದ ಪೊಲೀಸರು, ಬೆಳ್ತಂಗಡಿಯ ಪೊಲೀಸರಾಗಬೇಕು. ನಾಚಿಕೆ ಆಗಬೇಕು, ಪೊಲೀಸರಿಗೆ ನಾಚಿಕೆ ಆಗಬೇಕು. ಶೇಮ್ ಆನ್ ಯುವರ್ ಪಾರ್ಟ್. ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ವೀರೇಂದ್ರ ಜೈನನ್ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾಡ್ಕೊಂಡಿದ್ದೀರಿ, ನಿಮ್ಮ ಖಾಕಿ ಮಾಡ್ಕೊಂಡಿದ್ದೀರಾ ನೀವು. ನಾಚಿಕೆ ಆಗಬೇಕು ನಿಮಗೆ. ಪೊಲೀಸರಿಗೆ ಅಂತ ಹೋಗಿದ್ದಾರೆ ಜನರೆಲ್ಲರೂ. ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು. ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅವರು ಮನೆ ಹೋಗಿ ತೊಳಾಡ್ತಾರೆ, ದೂಡ್ತಾರೆ, ಕೆಟ್ಟದಾಗಿ ಹಲ್ಸಾಸ್ ಬೈತಾರೆ, ಸೂಮಗ ಗೋಮಗ ಅಂತ ಬೈತಾರೆ. ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ. ಹೋಗ್ರಿ, ಎಲ್ಲಾದ್ರೂ ವರದಿ ಬಿಚ್ಚ ಚಪ್ಪಲಿ ತೊಳೆಯಕ್ಕೆ ಹೋಗ್ರಿ ನೀವು ಅಲ್ಲಿ. ಪೊಲೀಸರು ಎಷ್ಟೋ ಸರಿ ಹೇಳ್ಬೇಕು ನಿಮಗೆ, ಧರ್ಮಸ್ಥಳ ಪೊಲೀಸರಿಗೆ, ಬೆಳ್ತಂಗಡಿ ಪೊಲೀಸರಿಗೆ. ಅರುಣ್ ಕುಮಾರ್ ಸಾಹೇಬ್ರನ್ನು ಬರೀ ನೋಟಿಸ್ ಕೊಡೋದು, ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಾಕಾಗುದಿಲ್ಲ. ಎಲ್ಲರನ್ನು ಕೂಡ ಹೆಡೆ ಮುರೆ ಕೊಟ್ಟು ಒಂದು ಒಳಗಡೆ ಹಾಕಿದ್ರೆ ಸರಿ. ಇಲ್ಲ ಅಂತಂದ್ರೆ ನೋಡಿ, ಭಕ್ತರ ಸಂಖ್ಯೆ, ಹೋರಾಟಗಾರರ ಸಂಖ್ಯೆ, ಜನಸಾಮಾನ್ಯರ ಸಂಖ್ಯೆ, ಕೋಟ್ಯಾಂತರ ಜನ ಬರ್ತಾರೆ. ಈಗ ಕೋಟ್ಯಾಂತರ ಜನ ಬರ್ತಾರೆ. ನೀವೇ ಕಾರಣ, ಪೊಲೀಸರೇ ಕಾರಣ. ಏನಾದ್ರೂ ಆಗ್ಬೇಕು, ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗ್ಬೇಕು, ನೀವೇ ಪೊಲೀಸರ ಕಾರಣ. ಹರ್ಷೇಂದ್ರ ಒತ್ತು ಕರ್ಕೊಂಡು ನಾವೇ